ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಭ್ರಾಮರಿ ಪ್ರಾಣಾಯಾಮ ತುಂಬಾನೇ ಪ್ರಯೋಜನ ಕೊಡುವಂತಹ ಪ್ರಾಣಾಯಾಮ. ಹೇಗೆ ಪ್ರಾಕ್ಟೀಸ್ ಮಾಡೋದು, ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಬ್ರಾಹ್ಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ತಲೆಯ ಸಂಪೂರ್ಣ ತಲೆ, ಮುಖದ ಭಾಗದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ತುಂಬಾ ಜನ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ, ಕಿವಿಯಲ್ಲಿ ಶಬ್ದ ಬರ್ತಾ ಇದೆ, ಕಿವಿ ನೋವಿದೆ, ಕಿವಿ ಸೋರ್ತಾ ಇದೆ, ಈ ರೀತಿಯ ಕಿವಿಯ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ತುಂಬಾ ಕೋಪ ಬರುತ್ತೆ, ತುಂಬಾ ಟೆನ್ಷನ್ ಮಾಡ್ಕೊಳ್ತೀನಿ, ಆಂಗ್ಸೈಟಿ ಇದೆ, ಈ ರೀತಿಯ ಎಲ್ಲಾ ಸಮಸ್ಯೆ ಇರೋರಿಗೂ ಕೂಡ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಜೊತೆಗೆ ಇದು ನಮ್ಮ ಕೋಪವನ್ನ ಕಡಿಮೆ ಮಾಡುತ್ತೆ, ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ, ಸರಿಯಾಗಿ ನಿದ್ರೆನೇ ಬರೋದಿಲ್ಲ ಅಂತಿರ್ತಾರೆ ಅಲ್ವಾ. ಅಂತವರು ಈ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿದ್ರಾಹೀನತೆ ನಿವಾರಣೆ ಆಗತ್ತೆ ಸ್ನೇಹಿತರೆ. ತುಂಬಾ ಜನ ಕೇಳ್ತಾ ಇದ್ರಿ, ಕಿವಿಯ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರಿ, ಕಿವಿಯಲ್ಲಿ ಶಬ್ದ ಬರ್ತಾ ಇದೆ, ರಿಂಗ್ ಅಂತ ಅಂದ್ರೆ ಟಿನೈಟಸ್ ಪ್ರಾಬ್ಲಮ್ ಇದೆ ಅಂತ. ಅಂತವರು ಈ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಜೊತೆಗೆ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ನಾನು ಎಕ್ಸರ್ಸೈಸ್, ಮಸಾಜ್, ಮುದ್ರೆಗಳನ್ನ ಕೂಡ ತಿಳಿಸಿದ್ದೀನಿ ಕಿವಿಯ ಸಮಸ್ಯೆಗೆ. ಅದ್ರ ಜೊತೆಗೆ ಈ ಪ್ರಾಣಾಯಾಮವನ್ನ ಕೂಡ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬ್ರಾಹ್ಮರಿ ಪ್ರಾಣಾಯಾಮವನ್ನ ಯಾವ ರೀತಿ ಅಭ್ಯಾಸ ಮಾಡೋದು? ಖಾಲಿ ಹೊಟ್ಟೆಯಲ್ಲಿ ಮಾಡಿ, ಬೆಳಗ್ಗೆನೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಿದ್ರಾಹೀನತೆ ಇರೋರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ ಕೂಡ ಮಲಗಬಹುದು. ಯಾವುದೇ ಸಮಯದಲ್ಲಾದ್ರೂ ಮಾಡಿ, ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಊಟ ಏನಾದ್ರೂ, ತಿಂಡಿ ಏನಾದ್ರೂ ತಿಂದಿರ್ತೀರಾ ಅಂದ್ರೆ 2 ಅವರ್ಸ್ ಆದ್ಮೇಲೆ ಮಾಡ್ಬೇಕು. ಆರಾಮ್ ಹೋಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರಿ. ಯಾವುದೇ ಪ್ರಾಣಾಯಾಮವಾಗ್ಲಿ ತುಂಬಾ ರಿಲ್ಯಾಕ್ಸ್ ಆಗಿ ಮಾಡ್ಬೇಕು, ತುಂಬಾ ಅರ್ಜೆಂಟ್ ಅಲ್ಲಿ ಬೇಗ ಮುಗಿಸ್ಬೇಕು ಅಂತೆಲ್ಲ ಮಾಡಬಾರ್ದು. ಮೊದಲನೇದಾಗಿ ಈ ರೀತಿ ಷಣ್ಮುಖಿ ಮುದ್ರೆ ಹಾಕೊಳ್ಬೇಕು. ಕಿವಿಯನ್ನ ಸ್ವಲ್ಪ ಈ ರೀತಿ ಕ್ಲೋಸ್ ಮಾಡಿ, ಬೆರಳಿನಿಂದ ಈ ರೀತಿ ಮುಚ್ಕೊಬೇಕು. ನಂತರ ನಿಮ್ಮ ಕಣ್ಣುಗಳನ್ನ ಮುಚ್ಚಿ, ತೋರ್ ಬೆರಳಿನಿಂದ ಮಧ್ಯದ ಬೆರಳನ್ನ ನಿಮ್ಮ ಮೂಗಿನ ಹೊಳ್ಳೆಗಳ ಪಕ್ಕ ಇಟ್ಕೋಬೇಕು. ಪೂರ್ತಿ ಮೂಗನ್ನ ಕ್ಲೋಸ್ ಮಾಡಬಾರ್ದು, ಸುಮ್ನೆ ಜಸ್ಟ್ ಹೀಗೆ ಸ್ವಲ್ಪ ಮುಚ್ಚಬೇಕಷ್ಟೇ. ನಂತರ ನೋಡಿ, ಹೀಗೆ ಇದು ಷಣ್ಮುಖಿ ಮುದ್ರೆ. ಉಸಿರನ್ನ ತಗೋಬೇಕು. ಉಸಿರನ್ನ ಹೊರಗಡೆ ಹಾಕ್ತಾ ನೀವು ದುಂಬಿ ತರ ಸೌಂಡ್ ಮಾಡ್ಬೇಕು. ಮತ್ತೆ ಹಲ್ಲುಗಳು ಒಂದಕ್ಕೊಂದು ಟಚ್ ಆಗ್ಬಾರ್ದು. ಮೇಲ್ಗಡೆ ಹಲ್ಲು, ಕೆಳಗಡೆ ಹಲ್ಲು ಟಚ್ ಆಗ್ಬಾರ್ದು. ನಾಲಿಗೆ ಕೂಡ ಎಲ್ಲಿಗೂ ಟಚ್ ಆಗ್ಬಾರ್ದು. ನಾಲಿಗೆನ ಸುಮ್ನೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಹೀಗೆ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಹೀಗೆ ಇಟ್ಕೋಬಹುದು. ಆದ್ರೆ ಎಲ್ಲಿಗೂ ನಾಲಿಗೆ ಟಚ್ ಆಗ್ಬಾರ್ದು. ಹಲ್ಲು ಕೂಡ ಒಂದಕ್ಕೊಂದು ಟಚ್ ಆಗ್ಬಾರ್ದು. ಶುರು ಮಾಡೋಣ. ಬ್ರೀತ್ ಇನ್, breathe out. Breathe in, breathe out. Breathe in, ಪೂರ್ತಿ ಹೊಟ್ಟೆ ತುಂಬಿಸ್ಕೊಬೇಕು. Breathe out. Breathe in, breathe out. ಈ ರೀತಿ ಪ್ರಾಕ್ಟೀಸ್ ಮಾಡಿ. ನಿಧಾನವಾಗಿ ಹೊಟ್ಟೆ ತುಂಬಾ ಉಸಿರು ತಗೋಬೇಕು. ಉಸಿರು ತಗೊಂಡಿರ್ತೀರಲ್ಲ, ಉಸಿರನ್ನ ಹೊರಗಡೆ ನಿಧಾನವಾಗಿ ಹೊರಗಡೆ ಹಾಕ್ತಾ ದುಂಬಿ ತರ ಅಂತ ಸೌಂಡ್ ಮಾಡ್ಬೇಕು. ನೆನ್ಪಿರ್ಲಿ, ಹಲ್ಲುಗಳು ಟಚ್ ಆಗಿರ್ಬಾರ್ದು, ನಾಲಿಗೆ ಕೂಡ ಎಲ್ಲಿಗೂ ಟಚ್ ಆಗಿರ್ಬಾರ್ದು. ಆ ರೀತಿ ನೋಡ್ಕೊಂಡು ಮಾಡಿ. ಕಿವಿಯನ್ನ ಕೂಡ ಕ್ಲೋಸ್ ಮಾಡಿರ್ತೀರಾ ಅಲ್ವಾ, ನೀವು ದುಂಬಿ ತರ ಸೌಂಡ್ ಮಾಡ್ತೀರಾ ಅಲ್ಲ, ಸೊ ಅದು ಎಷ್ಟು ಒಂದು ಒಳ್ಳೆ ನಿಮ್ಗೆ ಫೀಲ್ ಕೊಡುತ್ತೆ ಅಂದ್ರೆ, ಅದು ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಕಿವಿಗೆ, ನಿಮ್ಮ ಬ್ರೈನಿಗೆ. ಸೊ ಮತ್ತೆ ನಿಮ್ಗೆ ಮಾನಸಿಕವಾಗಿ ಕೂಡ ಆ ಒಂದು ಸೌಂಡ್ ಇದೆಯಲ್ಲ, ಅದು ತುಂಬಾನೇ ನಿಮ್ಗೆ ಪ್ರಯೋಜನವನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಗಂಟಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನ. ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಪ್ರಾಕ್ಟೀಸ್ ಮಾಡಿ. ಒಂದೇ ಸಲ ಜಾಸ್ತಿ ಮಾಡ್ಬೇಕು ಅಂತ ಏನಿಲ್ಲ. ಷಣ್ಮುಖಿ ಮುದ್ರೆ ಹಾಕೊಂಡು ಬೇರೆ ಕೂತ್ಕೊಳ್ಬೇಕಲ್ವಾ, ಸೊ ಕೈಯೆಲ್ಲ ನೋವು ಬರುತ್ತೆ ನಿಮ್ಗೆ. ಷಣ್ಮುಖಿ ಮುದ್ರೆನಲ್ಲಿ ಪ್ರಾಕ್ಟೀಸ್ ಮಾಡೋದ್ರೇನೆ ನಿಮ್ಗೆ 100% ರಿಸಲ್ಟ್ ಸಿಗೋದು. ಕೆಲವರು ಹಾಗೆ ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಷಣ್ಮುಖಿ ಮುದ್ರೆ ಅಂದ್ರೆ ನಾನು ಏನು ಕಿವಿಯನ್ನ ಕ್ಲೋಸ್ ಮಾಡಿ ಈ ರೀತಿ ಮಾಡಿ ತೋರಿಸ್ತೇನೆ ನಿಮ್ಗೆ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 100% ಬೆನಿಫಿಟ್
ಸಿಗುತ್ತೆ. ಹಾಗೆ ಬರೀ ಕಿವಿಯನ್ನ ಕ್ಲೋಸ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ, ಅಥವಾ ಜಸ್ಟ್ ಹಾಗೆ ಹೀಗೆ ಯಾವ್ದಾದ್ರು ಕೈಯಲ್ಲಿ ಮುದ್ರೆ ಹಾಕೊಂಡು ಕೂಡ ಜಸ್ಟ್ ಏನೋ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಹೊರಗಡೆ ಹಾಕ್ತಾ ಅಂತ ಸೌಂಡ್ ಮಾಡೋದು, ಇಷ್ಟನ್ನು ಕೂಡ ಮಾಡ್ತಾರೆ, ಹಾಗೂ ಮಾಡಬಹುದು. ಆದ್ರೆ ಷಣ್ಮುಖಿ ಮುದ್ರೆನಲ್ಲಿ ಆದಷ್ಟು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ತುಂಬಾ ಅನೇಕ ಪ್ರಯೋಜನಗಳು ಸಿಗುತ್ತೆ. ಪ್ರತಿದಿನ ನಾವು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಲೇಬೇಕು, ಅದರಿಂದ ಅದ್ಭುತವಾದ ಪ್ರಯೋಜನಗಳು ನಮಗೆ ಸಿಗುತ್ತೆ. ತುಂಬಾ ಜನಕ್ಕೆ ಕಿವಿಯಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ತುಂಬಾ ಪದೇ ಪದೇ ತಲೆನೋವು, ಮೈಗ್ರೇನ್ ಬರ್ತಾ ಇರುತ್ತೆ, ತಲೆ ಸುತ್ತು ಬರ್ತಾ ಇರುತ್ತೆ. ಸೊ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋರು, ಸೊ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.